ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಕಳಶದ ಒಳಗಡೆ ಏನೆಲ್ಲ ವಸ್ತು ಹಾಕ್ತಾರೆ, ಹಾಗೆ ಆ ವಸ್ತುಗಳನ್ನು ಹಾಕಿದರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನಿಲ್ಲುತ್ತಾಳೆ ಎಂದು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಹಾಗೆ ವಿಸರ್ಜನೆ ಮಾಡಿದ ಮೇಲೆ ಆ ವಸ್ತುಗಳನ್ನು ಏನು ಮಾಡುವುದು, ಆ ನೀರನ್ನು ಏನು ಮಾಡುವುದು ಎಂದು ನೋಡೋಣ ಬನ್ನಿ. ಹಾಗೆ ನಮ್ಮ ಚಾನಲಲ್ಲಿ ಪೂಜೆಗೆ ಸಂಬಂಧಪಟ್ಟ ಸಾಕಷ್ಟು ವಿಡಿಯೋಗಳನ್ನು ಹಾಕಿದ್ದೀನಿ, ಚೆಕ್ ಮಾಡಿ. ಈಗ ನಾವು ಪೂಜೆ ಮಾಡೋದಕ್ಕಿಂತ ಮೊದಲು ಇಷ್ಟು ವಸ್ತುಗಳನ್ನು ತಗೊಳ್ಬೇಕಾಗತ್ತೆ. ಈ ವಸ್ತುಗಳಲ್ಲಿ ಒಂದೊಂದು ಶಕ್ತಿ ಇರುತ್ತೆ. ಹಾಗಾಗಿ ನೋಡ್ತಾ ಹೋಗೋಣ ಬನ್ನಿ. ಲಕ್ಷ್ಮೀ ಪೂಜೆಯಲ್ಲಿ ಮಾಡುವ ಅಲಂಕಾರ ನಿಮ್ಮ ಇಚ್ಛಾನುಸಾರವಾಗಿರುತ್ತೆ. ಹಾಗೆ ನಾವು ಲಕ್ಷ್ಮೀ ಕಳಶದ ಒಳಗಡೆ ಇಷ್ಟೆಲ್ಲ ವಸ್ತುಗಳನ್ನು ಹಾಕಿದರೆ ಒಂದೊಂದು ವಸ್ತುವಿಗೂ ಒಂದೊಂದು ಶಕ್ತಿ ಇದೆ ಗೊತ್ತಾ. ಇಡುವಂತಹ ಕಳಶವನ್ನು ಮೊದಲು ಅರಿಶಿನ, ಹುಣಸೆಹಣ್ಣು, ಸೀಗೆಕಾಯಿ ಪೌಡರ್ ಹಾಕಿ ತೊಳೆಯಬೇಕು. ನಂತರ ತಳಭಾಗದಲ್ಲಿ ಅರಿಶಿನ ಕುಂಕುಮವನ್ನು ಹಚ್ಚಿ ಇಡಬೇಕು. ಲಕ್ಷ್ಮೀ ಕಳಶದ ಒಳಗಡೆ ನೀರು ತುಂಬುವ ಮೊದಲು ನಲ್ಲಿಯನ್ನು ಪೂಜೆ ಮಾಡಿಕೊಳ್ಳಿ. ನಲ್ಲಿಯಲ್ಲಿ ನೀರು ತಗೊಳ್ಳಲ್ಲ ಅಂದರೆ ನೀವು ತುಂಬಿದ ಕೊಡದಲ್ಲಿ ನೀರನ್ನು ತಗೊಳ್ಬೋದು. ಈಗ ಅದರ ಒಳಗಡೆ ಯಾವೆಲ್ಲ ವಸ್ತುಗಳನ್ನು ಹಾಕೋದು, ಹಾಗೆ ಅದರ ಶಕ್ತಿ ಏನೆಂದು ನೋಡೋಣ. ಮೊದಲನೇದಾಗಿ ಅರಿಶಿನ ಹಾಗೂ ಕುಂಕುಮವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅರಿಶಿನ ಕುಂಕುಮವಿಲ್ಲದೆ ಪೂಜೆ ಪೂರ್ಣವಾಗುವುದಿಲ್ಲ. ಹಾಗಾಗಿ ಮೊದಲಿಗೆ ಅರಿಶಿನ ಕುಂಕುಮವನ್ನು ಸೇರಿಸ್ಕೊತಾ ಇದ್ದೀನಿ. ಎರಡನೆಯದಾಗಿ ಅಕ್ಷತೆ ಸೇರಿಸ್ತಾ ಇದ್ದೀನಿ. ಅಕ್ಷತೆ ಅನ್ನಪೂರ್ಣೇಶ್ವರಿಯ ಸ್ವರೂಪವಾಗಿರೋದ್ರಿಂದ ಅಕ್ಷತೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಇದು ಜಾವದ ಪುಡಿ. ಇದು ಗಂಧಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಜಾವದ ಪುಡಿಯನ್ನು ಸೇರಿಸೋದ್ರಿಂದ ಇದು ತುಂಬ ಸುಗಂಧಭರಿತವಾಗಿರುತ್ತೆ, ಲಕ್ಷ್ಮಿಗೆ ಇಷ್ಟವಾಗುತ್ತೆ. ಹಾಗಾಗಿ ಜಾವದ ಪುಡಿಯನ್ನು ಸೇರಿಸ್ಕೊಳ್ಳಿ. ನಂತರ ಅಡಿಕೆ 3 ಅಡಿಕೆ ತೊಗೊಂಡಿದ್ದೀನಿ. ಯಾವುದೇ ಒಂದು ವಸ್ತುವನ್ನು ತೊಗೊಂಡ್ರೂ 3 ಆಗಿರಬೇಕು. ಪೂರ್ಣ ಫಲ ಅಡಿಕೆ 3 ಸೇರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಇದಿಲ್ಲ ಅಂದರೆ ಬಟ್ಲ ಅಡಿಕೆಯನ್ನು ಸೇರಿಸ್ಬೋದು. ಕಮಲದ ಬೀಜ, ಲಕ್ಷ್ಮಿಗೆ ಪ್ರಿಯವಾದ ಕಮಲದ ಬೀಜವನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಬಾದಾಮಿಯನ್ನು 3 ಸೇರಿಸ್ತಾ ಇದ್ದೀನಿ. ಗೋಡಂಬಿ ಹಾಕ್ತಾ ಇದ್ದೀನಿ. ಹಾಗೆ ಒಣ ಖರ್ಜೂರ ಇದ್ದರೆ ಅದನ್ನು ಕೂಡ ನೀವು ಹಾಕ್ಬೋದು. ನಂತರ ಒಣ ದ್ರಾಕ್ಷಿಯನ್ನು 3 ಹಾಕ್ತಾ ಇದ್ದೀನಿ. ಏಲಕ್ಕಿಯನ್ನು 3 ತೊಗೊಂಡಿದ್ದೀನಿ. ಏಲಕ್ಕಿ ಲಕ್ಷ್ಮೀ ಸ್ವರೂಪ ಅಂತ ಪೂಜೆ ಮಾಡ್ತಾರೆ, ಹಾಗಾಗಿ ಏಲಕ್ಕಿ ಸೇರಿಸ್ತಾ ಇದ್ದೀನಿ. 3 ತೊಗೊಂಡಿದ್ದೀನಿ. ಲವಂಗದಲ್ಲಿ ಬರುವಂತಹ ಸುವಾಸನೆ ಲಕ್ಷ್ಮೀ ದೇವಿಗೆ ಇಷ್ಟವಾಗುತ್ತೆ, ಹಾಗಾಗಿ ಲವಂಗವನ್ನು ತೊಗೊಂಡಿದ್ದೀನಿ. 3 ಲಕ್ಷ್ಮೀ ಕವಡೆ ತೊಗೊಂಡಿದ್ದೀನಿ. ಲಕ್ಷ್ಮೀ ಕವಡೆ ಬಿಳಿ ಇರಬಾರದು, ನೋಡಿ ತೊಗೊಂಡು ಬರಬೇಕು. ಹಳದಿ ಕವಡೆಯನ್ನು ಹಾಕಬೇಕು, ಇದು ಲಕ್ಷ್ಮೀ ಸ್ವರೂಪ. ನಂತರ 3 ಗೋಮಟಿ ಚಕ್ರವನ್ನು ಸೇರಿಸ್ತಾ ಇದ್ದೀನಿ. ನಿಮಗೆ ಇದು ಗಂಧಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ನಂತರ 3 ಗುಲಗಂಜಿಯನ್ನು ತೊಗೊಂಡಿದ್ದೀನಿ. ಇದಕ್ಕೆ ನೀವೇನೆಂದು ಹೇಳ್ತೀರಂತ ಕಮೆಂಟ್ ಮಾಡಿ. ಯಾಕೆಂದರೆ ಇದರಲ್ಲಿ ಇರುವ ಕೆಂಪು ಬಣ್ಣ ಲಕ್ಷ್ಮೀ ದೇವಿಯನ್ನು ಬೇಗ ಆಕರ್ಷಣೆ ಮಾಡುತ್ತೆ, ಹಾಗಾಗಿ 3 ಗುಲಗಂಜಿಯನ್ನು ತೊಗೊಂಡಿದ್ದೀನಿ. ನಂತರ ಅರಿಶಿನ ಕೊಂಬುವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅರಿಶಿನ ಕೊಂಬು ಈ ರೀತಿ ಚಿಗುರೊಡೆದಿರಬೇಕು, ಎಲ್ಲೂ ಬಿರುಕು ಬರದಿರಬಾರದು. ಅರಿಶಿನ ಕೊಂಬು ಮುತ್ತೈದೆ ಭಾಗ್ಯವನ್ನು ಗಟ್ಟಿ ಮಾಡುತ್ತದೆ ಎಂಬ ನಂಬಿಕೆಯಿಂದ ಹಾಕಬೇಕು. ಲಕ್ಷ್ಮೀ ಕಾಸು ತೊಗೊಂಡಿದ್ದೀನಿ. ಲಕ್ಷ್ಮೀ ಕಾಯಿನ್ ಅಥವಾ ಕುಬೇರ ಕಾಯಿನ್ ಯಾವುದಾದ್ರೂ ಇದ್ರೂ ನೀವು ಹಾಕ್ಬೋದು. ಇದರಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ, ಹಾಗಾಗಿ ಈ ಒಂದು ಕಾಯಿನನ್ನು ನಾನು ಹಾಕ್ತಾ ಇದ್ದೀನಿ. 1 ರೂಪಾಯಿ ಕಾಯಿನನ್ನು 3 ಹಾಕ್ತಾ ಇದ್ದೀನಿ. ನಂತರ ಲಾವಂಚದ ಬೇರನ್ನು ಹಾಕ್ತಾ ಇದ್ದೀನಿ. ಲಾವಂಚದ ಬೇರನ್ನು ಹೋಮ ಹವನಗಳಲ್ಲಿ ಬಳಸ್ತಾರೆ. ಇದು ಲಕ್ಷ್ಮೀ ಸ್ವರೂಪವಾಗಿರುತ್ತೆ. ಅದಕ್ಕೆ ಇದನ್ನು ಈ ಕಳಶದ ಒಳಗೆ ಹಾಕಿದರೆ ಲಕ್ಷ್ಮಿ ಸ್ಥಿರವಾಗಿ ಮನೆಯಲ್ಲಿ ಬೇರೂರ್ತಾಳೆ ಎಂಬ ನಂಬಿಕೆಯಿಂದ ಲಾವಂಚದ ಬೇರನ್ನು ಹಾಕಿ. ಲಕ್ಷ್ಮಿ ಒಳಗಡೆ ಬೆಳ್ಳಿಕಾಯಿನ್ ಅಥವಾ ಒಡವೆ ಏನಾದರೂ ಇತ್ತು ಅಂದರೆ, ಓಲೆ ಅಥವಾ ಮೂಗ್ಬಟ್ಟು ಅದಾಗಿರುವ ಲಕ್ಷ್ಮಿ ವಿಗ್ರಹ ಆಗಿರ್ಬೋದು, ಯಾವುದಾದ್ರೂ ಇದ್ದರೂ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇದಿಲ್ಲ ಅಂದರೆ ನೀವು ಬೆಳ್ಳಿಕಾಯಿನನ್ನು ಬಳಸ್ಬೋದು. ಚಿನ್ನ ಬೆಳ್ಳಿ ಹಾಕೋದ್ರಿಂದ ಲಕ್ಷ್ಮೀ ದೇವಿ ಬೇಗ ಒಲಿತಾಳೆ ಎಂಬ ನಂಬಿಕೆಯಿಂದ ಹಾಕಿ. ಕೊನೆಯದಾಗಿ ಕೆಂಪು ಹೂವನ್ನು ತೊಗೊಂಡಿದ್ದೀನಿ. ಯಾವುದೇ ಹೂ ತೊಗೊಳ್ಳಿ, ಸುಗಂಧಭರಿತವಾಗಿರಬೇಕು, ಕೆಂಪು ಕಲರಿಂದಾಗಿರಬೇಕು. ಗುಲ್ಕನ್ ರೋಸ್ ತುಂಬ ಸ್ಮೆಲ್ ಇರೋದ್ರಿಂದ ನಾನು ಗುಲ್ಕನ್ ರೋಸನ್ನು 1 ಹಾಕಿದ್ದೀನಿ. ನಂತರ ಕೊನೆಯದಾಗಿ ಪಚ್ಕರ್ಪೂರ
ಲಕ್ಷ್ಮೀ ಸ್ವರೂಪವಾಗಿರೋದ್ರಿಂದ ಇದನ್ನು ಪೂಜೆಗೆ ಜಾಸ್ತಿ ಬಳಸೋದ್ರಿಂದ ಈ ಒಂದು ಪಚ್ ಕರ್ಪೂರವನ್ನು ಹಾಕ್ತಾ ಇದ್ದೀನಿ. ಇಷ್ಟು ವಸ್ತುಗಳನ್ನು ಲಕ್ಷ್ಮೀ ಕಳಶದ ಒಳಗಡೆ ಹಾಕಿ ಪ್ರತಿಷ್ಠಾಪನೆ ಮಾಡಬಹುದು. ಇದನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮುಗಿದ ಮೇಲೆ ಇದರಲ್ಲಿ ಇರುವಂತಹ ನೀರನ್ನು ಏನು ಮಾಡಬೇಕೆಂದು ನೋಡೋಣ. ಇದರಲ್ಲಿ ಇರುವ ಹೂವನ್ನು ನೀವು ಮುಡಿದುಕೊಳ್ಳಿ. ನಂತರ ಅದರಲ್ಲಿರುವ ಗೋಡಂಬಿ, ದ್ರಾಕ್ಷಿ, ಬಾದಾಮ್ ಅದನ್ನು ಪ್ರಸಾದ ರೀತಿಯಿಂದ ನೀವು ಮನೆಯಲ್ಲಿರುವವರು ತಿನ್ಬೋದು. ಅದರಲ್ಲಿ ಹಾಕಿರುವ ವಸ್ತುಗಳನ್ನು ನೀವು ಅದನ್ನು ಕಾಟನ್ ಬಟ್ಟೆಯಲ್ಲಿ ಒರೆಸಿ ನೀವು ಒಂದು ಕೆಂಪು ಬಟ್ಟೆಯಲ್ಲಿ ಅದನ್ನು ಸುತ್ತಿ ನಿಮ್ಮ ಬೀರುವಿನಲ್ಲಿ ಹಾಕ್ಬೋದು. ಇದರಲ್ಲಿರುವ ನೀರನ್ನು ತೀರ್ಥ ರೂಪದಲ್ಲಿ ಸ್ವಲ್ಪ ಸೇವನೆ ಮಾಡಿ ನಂತರ ಉಳಿದಿರುವ ನೀರಲ್ಲಿ ಮಾವಿನ ಎಲೆಯಿಂದ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ನಂತರ ಇರುವ ನೀರನ್ನು ಗಿಡಕ್ಕೆ ಹಾಕಿ ಅಥವಾ ಅರಳಿ ಮರಕ್ಕೆ ಹಾಕಿ. ಈ ರೀತಿಯಾಗಿ ಲಕ್ಷ್ಮೀ ಪ್ರತಿಷ್ಠಾಪನೆ ನೀವು ಮಾಡ್ಬೋದು. ಮಿಸ್ ಮಾಡದೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಯಾವೆಲ್ಲ ವಸ್ತುವನ್ನು ಹಾಕಬೇಕು, ಹಾಗೆ ಪೂಜೆ ಮುಗಿದ ನಂತರ ಆ ಒಂದು ನೀರನ್ನು ಏನು ಮಾಡಬೇಕು ಎಂದು ಸಂಪೂರ್ಣವಾಗಿ ನಾನು ಈ ವಿಡಿಯೋದಲ್ಲಿ ವಿವರಿಸಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದ.